ಕಳೆದ 20 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿರುವಂತಹ ಮಗ ಇದೀಗ ಮಹಾ ಸ್ವಾಮೀಜಿ ಆಗಿ ಮನೆಗೆ ಮರಳಿ ಬಂದಿದ್ದಾನೆ. ಈ ಕುರಿತಾಗಿ ನಾವು ರನ್ ವಾಹಿನಿಯಲ್ಲಿ ಕೂಡ ಕಳೆದ 4 ದಿನಗಳ ಹಿಂದೆ ಒಂದು ಸ್ಟೋರಿ ಕೂಡ ಮಾಡಿದ್ವಿ. ಅದೇನು ಅಂತ ಘಟನೆಯನ್ನ ಹೇಳ್ತೀನಿ ಕೇಳಿ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಚಂದ್ರಕಲಾ ಮತ್ತು ಚಂದ್ರಶೇಖರ ಆಚಾರಿ ಎಂಬ ದಂಪತಿಗಳ ಏಕೈಕ ಮಗನಾಗಿದ್ದ ಶಂಕರಾಚಾರಿ ಈ ಇಬ್ಬರು ದಂಪತಿಗಳಿಗೆ ಒಬ್ಬನೇ ಒಬ್ಬ ಗಂಡು ಮಗ. 8ನೇ ತರಗತಿಯ ತನಕ ಊರಿನಲ್ಲಿ ಶಾಲೆಯನ್ನ ಕಲಿತು ನಂತರ ಕೆಲಸ ಮಾಡೋದಕ್ಕೆ ಅಂತೇಳಿ ಬೆಂಗಳೂರಿಗೆ ಹೋಗಿರ್ತಾರೆ. ನಂತರ ಅಲ್ಲಿ ಸೆಟ್ ಆಗದ್ದೇ ಮತ್ತೆ ಬಳ್ಳಾರಿಗೆ ಬರ್ತಾರೆ. ಅಲ್ಲಿ ಬೇಕರಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅಲ್ಲಿಯೂ ಕೂಡ ಇಷ್ಟ ಆಗುದಿಲ್ಲ. ಮತ್ತೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ತಂದೆ ತಾಯಿಗಳ ಬಳಿ ಹೇಳಿ ಹೋದವರು ಮತ್ತೆ ವಾಪಸ್ ಬರೋದೇ ಇಲ್ಲ. ಅಲ್ಲಿ ಬೆಂಗಳೂರಿನಿಂದ ಅವರು ಮತ್ತೆ ಬೇರೆ ಕಡೆ ಎಲ್ಲೋ ಹೋಗಿರ್ತಾರೆ. ಈಗ ಸ್ವಾಮೀಜಿಯಾಗಿ ಮರಳಿ ಬಂದಿದ್ದಾರೆ. ಸ್ವಾಮೀಜಿಯಾಗಿ ಗ್ರಾಮಕ್ಕೆ ಮರಳಿ ಬಂದಾಗ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಅವರು ಬೆಂಗಳೂರಿನಿಂದ ಅಲ್ಲಿಯೂ ಕೂಡ ಸಾಕಾಗಿ ಮುಂಬೈಗೆ ಹೋದ್ರಂತೆ. ಮುಂಬೈಯಲ್ಲಿ ಅಲ್ಲಿಯೂ ಕೂಡ ಅವರಿಗೆ ಜೀವನ ಬೇಸತ್ತು ಏನ್ ಮಾಡಿದ್ರು, ನಂತರ ಹರಿದ್ವಾರಕ್ಕೆ ಹೋಗಿಬಿಟ್ರು. ಅಂದ್ರೆ ಉತ್ತರಾಖಂಡದ ಹರಿದ್ವಾರಕ್ಕೆ ಹೋಗಿಬಿಟ್ರಂತೆ. ಅಲ್ಲಿ ಹರಿದ್ವಾರದಲ್ಲಿ 7 ವರ್ಷಗಳ ಕಾಲ ಸಾಧು ಸಂತರು ಮಹಾಂತರ ಜೊತೆಗೆ ಅವರು ಕಾಲವನ್ನ ಕಳೆದು ನಿರಂತರವಾಗಿ ಜ್ಞಾನವನ್ನ ಪಡೆದುಕೊಂಡ್ರಂತೆ. ನಂತರ ಗುಜರಾತಿಗೆ ಬಂದು ಅಲ್ಲಿ ಕಾಳಿ ಮಠದ ಒಂದು ಸ್ವಾಮೀಜಿಯಾಗಿ ನೇಮಕಗೊಳ್ತಾರೆ. ಇವರನ್ನ ನಿರಂಜನ ದೇವ್ ಎನ್ನುವವರು ಆ ಮಠದ ಸ್ವಾಮೀಜಿ ಆಗು ನೀನು ಅಂತ ಹೇಳಿ ರಾಜನ್ಪುರಿ ಮಹಾರಾಜ ಅಂತ ಹೇಳಿ ನಾಮಕರಣವನ್ನ ಅವರಿಗೆ ಮಾಡಿ ದೊಡ್ಡ ಸ್ವಾಮೀಜಿಯನ್ನಾಗಿ ಮಾಡ್ತಾರೆ. ಇದೆಲ್ಲ ಕಥೆಗಳನ್ನ ಅವರು ಈಗ ಊರಿಗೆ ಬಂದು ಹೇಳಿದ್ದಾರೆ. ಹಾಗಾದ್ರೆ ಊರಿಗೆ ಬರೋದಕ್ಕೆ ಅವರಿಗೆ ಹೇಗೆ ಆಯ್ತು, ಮತ್ತೆ ಯಾಕೆ ಬಂದ್ರು ಅಂತ ಹೇಳಿದ್ರೆ, ಯಾವುದೋ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಅವರಿಗೆ ಬಸವರಾಜ್ ಕಂಬಾರ್ ಎನ್ನುವವರು ಒಂದು ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸ್ತಾರಂತೆ. ಅವರು ಅದೇ ಊರಿನ ಅಂದ್ರೆ ಕುರುಗೋಡು ಏನಿತ್ತಲ್ವ ಅದೇ ಊರಿನವರಾಗಿರ್ತಾರಂತೆ. ಹಾಗೆ ಮಾತನಾಡ್ತಾ ಪರಿಚಯ ಆಗುತ್ತೆ. ಪರಿಚಯ ಆದ್ಮೇಲೆ ನಿಮ್ಮ ತಂದೆ ತಾಯಿಗಳು ಇನ್ನೂ ಬದುಕಿದ್ದಾರೆ, ಒಂದ್ಸಲ ಬನ್ನಿ, ಊರಿಗೆ ಬನ್ನಿ ಅಂತ ಹೇಳಿ ಅವರು ಮನವಿಯನ್ನ ಮಾಡಿಕೊಂಡಾಗ ಆ ಮನವಿಯ ಹಿನ್ನೆಲೆ ಇದೆ. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಮೇ 26ರಂದು ಊರಿಗೆ ಕೂಡ ಮರಳಿದ್ರು. ತಂದೆ ತಾಯಿಯನ್ನ ಭೇಟಿ ಮಾಡಿದ್ರು. ಅವರು ಬಾಲ್ಯದಲ್ಲಿ ಆಡಿ ಬೆಳೆದಂತಹ ಸ್ನೇಹಿತರ ಜೊತೆಗೂ ಕೂಡ ಕಾಲ ಕಳೆದ್ರು. ಊರಿನವರಿಗೆ ಕೆಲವೊಂದಿಷ್ಟು ಉಪದೇಶಗಳನ್ನು ಕೂಡ ಮಾಡಿದ್ರು. ಜೊತೆಗೆ ಸನಾತನ ಧರ್ಮದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಬಿಚ್ಚಿಟ್ರು. ಹಾಗಾಗಿ ಒಟ್ಟಿನಲ್ಲಿ 20 ವರ್ಷಗಳ ಹಿಂದೆ, ಅಂದ್ರೆ ಅವರಿಗೆ ಆಗ 18 ವರ್ಷ, 20 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋದಂತ ಮಗ ಇವತ್ತು ಬಹುದೊಡ್ಡ ಸ್ವಾಮೀಜಿಯಾಗಿ ತಂದೆ ತಾಯಿಗಳ ಬಳಿಯಲ್ಲಿ ಬಂದು ನಿಂತಿದ್ದಾನೆ. ಜೊತೆಗೆ ತಂದೆ ತಾಯಿಗಳಿಗೆ ಖುಷಿ ಮತ್ತು ಆಶ್ಚರ್ಯ ಕೂಡ ಆಗಿದೆ. ಮತ್ತೆ ವಾಪಸ್ ಇದೀಗ ಅವರು ಮಠಕ್ಕೇನೆ ಹೋಗ್ತೀನಿ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಅಲ್ಲಿಂದ ತೆರಳಿದ್ದಾರೆ. ಇದು ಈ ಸ್ವಾಮೀಜಿಯ ಕತೆ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.